ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ತೃತೀಯ ಭಾಷೆ ಹಿಂದಿಯಲ್ಲಿ ಸೇತುಬಂಧದಲ್ಲಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈಗಾಗಲೇ ನಾನು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೆ. ಸೊ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ FLN ಮತ್ತು LOSಗಳು ಅದರ ಆಧಾರದ ಮೇಲೇನಿದ್ದಾವೆ. ಸೊ ಇದಕ್ಕಾಗಿ ನಾವು 9th ಟೆಕ್ಸ್ಟ್ ಬುಕ್ಕು ಮತ್ತು LBAಗಳನ್ನು ಸಪೋರ್ಟೆಡ್ ಆಗಿ ತಗೊಂಡು ಕಲಿಕಾ ಫಲಗಳಿಗೆ ಪೂರಕವಾಗಿರ್ತಕ್ಕಂಥ ಪ್ರಶ್ನೆಗಳ ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 7ರಿಂದ 10ನೇ ತರಗತಿಯವರೆಗೆ ಎಲ್ಲ ವಿಷಯಗಳಲ್ಲಿ ನಿಮಗೆ ಕ್ವಶನ್ ಪೇಪರ್ಸ್ಗಳು ಸಿಗ್ತವೆ. ಸೊ ಜಸ್ಟ್ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನೀವುಗಳು PDFಸ್ಗಳನ್ನು ಬೈ ಮಾಡ್ಬೋದು. ಸೊ ಶುರು ಮಾಡೋಣ. SSLC ಹಿಂದಿ ಸೇತುಬಂಧ पोस्ट टेस्ट एग्जाम क्वेश्चन पेपर विथ की आंसर. फर्स्ट वन, विवेकानंद के बचपन का नाम क्या था ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ विवेकानंद के बचपन का नाम नरेंद्र देव था. सेकंड वन, दिए गए शब्दों की सहायता से सार्थक वाक्य बनाइए ಅಂತ ಕೇಳಿದ್ರು. ಅದರಲ್ಲಿ ಫಸ್ಟ್ ಒನ್ ಇತ್ತು ಬಾತ್ ದಿನ ಕಿ ಹೈ ಏಕ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಇಸ್ ಏಕ್ ದಿನ ಕಿ ಬಾತ್ ಹೈ ಅಂತ ಆಗಬೇಕು. ಸೆಕೆಂಡ್ ಒನ್, ಆತಂಕ ಮೇ ಗಯಾ ಶಹರ್ ಛಾ ಅಂತ ಇದೆ. ಶಹರ್ ಮೇ ಆತಂಕ ಛಾ ಗಯಾ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಥರ್ಡ್ ಕ್ವಶನ್, ಬಿನಾ ಮಾತ್ರಾ ವಾಲೆ ಅವ್ರ ಮಾತ್ರಾ ವಾಲೆ ಚಾರ್ ಚಾರ್ ಶಬ್ದ ಲಿಖಿಯೇ ಅಂತ ಕೇಳಿದ್ದಾರೆ. ಸೊ ಬಿನಾ ಮಾತ್ರಾ ವಾಲೆ ಅಂತಂದಾಗ ಅಲ್ಲಿ ಕನಕ ಬರಿಬೋದು, ಚಮಚ, ಚಲ್ ಚಲ್, ಆಮ್, ಹಟ್ ಹಟ್. ಸೊ ಇವುಗಳನ್ನು ಬರಿಬೋದು. ಮಾತ್ರಾ ವಾಲೆ ಅಂತಂದರೆ ಪತಾಕ, ಆದಮಿ, ಬಾಲಕ್ ಮತ್ತು ಹಿಂದಿ ಇವೆಲ್ಲ ಏನಪ್ಪ ಅಂತಂದರೆ ಮಾತ್ರಾ ವಾಲೆ ಶಬ್ದಗಳು. ಪ್ರಶ್ನೆ 4, ಹಿಂದಿ ಮೇ ಅನುವಾದ ಕಿಜಿಯೇ. ಜೀವನದಲ್ಲಿ ಆಟಗಳಿಗೆ ಮಹತ್ವವಾದ ಸ್ಥಾನವಿದೆ. ಅದನ್ನು ಅನುವಾದ ಮಾಡಿದಾಗ ಜೀವನ ಮೇ ಖೇಲೋಂ ಕಾ ಮಹತ್ವಪೂರ್ಣ ಸ್ಥಾನ ಹೇ ಅಂತ ಆಗ್ತದೆ. ಸದೃಢ ಶರೀರದಲ್ಲಿ ಸದೃಢ ಮನಸ್ಸು ಇರುತ್ತದೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಸ್ವಸ್ಥ ಶರೀರ ಮೇ ಸ್ವಸ್ಥ ಮನ್ ಹೋತಾ ಹೇ ಅಂತ ಬರೆದ್ರೆ ಸಾಕು. ಇನ್ನು ದಿಯೇ ಗಯೇ ಗದ್ಯ ಭಾಗ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಲಿಖಿಯೇ ಅಂತ ಕೇಳಿದರು. ಅಲ್ಲಿ ಗದ್ಯ ಭಾಗ ಏನಿತ್ತಂದರೆ ಯೋಗ ದಿವಸ್ ಹರ್ ವರ್ಷ 21 जून को मनाया जाता है. योग हमारे शरीर और मन को स्वस्थ रखता है. नियमित योग करने से एकाग्रता और ऊर्जा बढ़ती है. ಸೊ ಪ್ರಶ್ನೆ ಇತ್ತು ಯೋಗ ದಿವಸ್ ಕಬ್ ಮನಾಯಾ ಜಾತಾ ಹೇ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಯೋಗ ದಿವಸ 21 जून को मनाया जाता है ಅಂತಕ್ಕದ್ದನ್ನು ಆಗ್ತದೆ. ಪ್ರಶ್ನೆ 6, ಚುಟ್ಟಿ ಪತ್ರ ಮೇ ಕಿಸ್ ಸಂಬೋಧನ ಕಾ ಪ್ರಯೋಗ ಕಿಯಾ ಜಾತಾ ಹೇ ಅಂತ ಕೇಳಿದ್ದಾರೆ. ಸೊ ನಾವು ಚುಟ್ಟಿ ಪತ್ರವನ್ನು ಬರೆಯುವಾಗ ನಾವೇನು ಮಾಡ್ತೀವಪ್ಪ ಅಂದ್ರೆ ಆದರಣೀಯ ಮಹೋದಯ ಅಂತ ನಾವೇನು ಮಾಡ್ತೀವಿ ಈ ಒಂದು ಸಂಬೋಧನವನ್ನು ಬಳಸ್ತೀವಿ. ಸೊ 7ನೇ ಪ್ರಶ್ನೆ, ನಿಮ್ನಲಿಖಿತ ಶಬ್ದಕ್ಕೆ ಸಮನಾರ್ಥಕ ಶಬ್ದ ಲಿಖಿ ಅಂತ ಕೇಳಿದರು. ದುನಿಯಾ. ಸೊ ದುನಿಯಾಗಿರ್ತಕ್ಕಂಥ ಸಮನಾರ್ಥಕ ಶಬ್ದಗಳು ಜಗ್ ಇದೆ, ಸಂಸಾರ ಇದೆ. ಇನ್ನು ಸ್ಪರ್ಧಾ ಇದೆ. ಸೊ ಸ್ಪರ್ಧಾಗ ನಾವೇನಂತೀವಪ್ಪ ಅಂದ್ರೆ ಪ್ರತಿಯೋಗಿತಾ, ಕಾಂಪಿಟೇಷನ್ ಅಂತ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಹೇಳ್ತೀವಿ. ಇನ್ನು 8ನೇ ಪ್ರಶ್ನೆ ಇತ್ತು ವಿಲೋಮ ಶಬ್ದ ಲಿಖಿ ಅಂತ ಕೇಳಿದ್ದಾರೆ. ಅವಶ್ಯಕ ಇದೆ. ಸೊ ಅವಶ್ಯಕದ ವಿಲೋಮ ಶಬ್ದ ಅನಾವಶ್ಯಕ ಆಗ್ತದೆ. ಜ್ಞಾನ ಇದೆ. ಸೊ ಜ್ಞಾನದ ವಿಲೋಮಾರ್ಥಕ ಶಬ್ದ ಏನಾಗ್ತದಪ್ಪ ಅಂದ್ರೆ ಅಜ್ಞಾನ ಅಂತಕ್ಕದ್ದನ್ನು ಬರಿಬೇಕು. ಪ್ರಶ್ನೆ 9, ನಿಮ್ನಲಿಖಿತ ವಾಕ್ಯಾಂಶ ಅನುವಾದ ಕನ್ನಡ ಅಂಗ್ರೇಜಿ ಮೇ ಕೀಜಿಯೇ. ಸೊ ಗದ್ಯಾಂಶ ಕೊಟ್ಟಿದ್ರು. ಸೊ ಇದು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಅನುವಾದವನ್ನು ಕನ್ನಡದಲ್ಲಿ ಮಾಡಬೇಕು. ಸೊ ಉತ್ತರ ಏನಿದೆ ಅಂದರೆ खेलों द्वारा नाम के साथ साथ धन भी कमा सकते हैं. आजकल खेलों के प्रोत्साहन देने के लिए विद्यालय में खेल दिवस का आयोजन किया जाता है. जितने वाले बच्चों को पुरस्कार दिए जाते हैं. ಓಕೆ. ಸೊ ಆಟಗಳಿಂದ ನಾವು ಹೆಸರಿನ ಜೊತೆಗೆ ಹಣವನ್ನು ಸಹಿತ ಗಳಿಸಬಹುದು. ಇಂದು ಈ ಆಟಗಳಿಗೆ ಪ್ರೋತ್ಸಾಹ ಕೊಡಲು ಶಾಲೆಯಲ್ಲಿ ಆಟಗಳ ದಿವಸ, ಕ್ರೀಡಾ ದಿವಸಗಳನ್ನು ಆಯೋಜನೆ ಮಾಡ್ತಾರೆ. ಆಮೇಲೆ ಆಟಗಳಲ್ಲಿ ಗೆದ್ದವರಿಗೆ ಬಹುಮಾನವನ್ನು ಕೊಡ್ತಾರೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಕನ್ನಡದಲ್ಲಿ ಇದನ್ನು ಬರೀಬೇಕಾಗಿತ್ತು. ಅಥವಾ ಇಂಗ್ಲೀಷ್ನಲ್ಲಿ ಬರೆದ್ರೂ ಕೂಡ ಇಟ್ಸ್ ಓಕೆ. ಲಾಸ್ಟ್ ಇತ್ತು ನಿಮ್ನಲಿಖಿತ ವಿಷಯ ಪರ್ 8-10 ವಾಕ್ಯ ಲಿಖಿ ಅಂತ ಕೇಳಿದ್ದಾರೆ. ಖೇಲೋಂ ಕಾ ಮಹತ್ವ. ಸೊ ಆಟದ ಮಹತ್ವದ ಮೇಲೆ ಒಂದು 8-10 ವಾಕ್ಯಗಳನ್ನು ಹೇಳಬೇಕಿತ್ತು. खेल हमारे जीवन का महत्वपूर्ण हिस्सा है. खेल खेलने से शरीर स्वस्थ और मजबूत बनता है. खेल हमें अनुशासन और समय का महत्व सिखाते हैं. खेलों से टीम भावना का विकास होता है. नियमित खेल खेलने से मन प्रसन्न होता है. खेल तनाव को कम करने में सहायता करते हैं. खेल आत्मविश्वास और साहस बढ़ाते हैं. खेलों से नेतृत्व क्षमता का विकास होता है. खेल हमें जीत और हार दोनों को स्वीकार करना सिखाते हैं. इसलिए बच्चों को प्रतिदिन खेलों में भाग लेना चाहिए ಅಂತ ಇತ್ತು. ಇಷ್ಟು ನಾವೇನು ಮಾಡಿದ್ದೀವಿ ಅಂತಂದರೆ ಒಂದು ಕಲಿಕಾ ಫಲಗಳ ಆಧಾರದ ಮೇಲೆ 10ನೇ ತರಗತಿಗೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀವಿ. ಸೊ ಯಾರಿಗೆಲ್ಲ PDFಸ್ಗಳು ಬೇಕನ್ನೋರು ಕೂಡ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿಯವರೆಗೆ ನಾವು PDFಗಳನ್ನು ಕೊಡ್ತಾನೆ ಇದ್ದೀವಿ. ಮತ್ತು ಪ್ರೀ ಮತ್ತು ಪೋಸ್ಟ್ ಟೆಸ್ಟ್ ಅಷ್ಟು ಕೂಡ ಕ್ಲಿಯರ್ ಮಾಡಿದ್ದೀವಿ. ಸೊ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.